ತಮ್ಮುಂದೆ ಗೌರಾಧಾರ ವಿಶ್ವಾರಾಧ್ಯಂ ಜಗದ್ಗುರು ಪ್ರತಿಸ್ಮರಣ ಗುರುವಿನ ಸ್ಮರಿಸಿಕೊಂಡು ತತ್ವಪುರುಷರಾದಂತಹ ವಿಶ್ವಾರಾಧ್ಯರನ್ನ ಮೂರ್ತ ಸ್ವರೂಪಗಳಾದಂತಹ ಬಗುಳಾಂಬಿಕಾ ತಾಯಿಯ ಸ್ಮರಿಸಿ ವಿಶ್ವಾರಾಧ್ಯರ ಧರ್ಮಪತ್ನಿ ನಮ್ಮ ಸಂಪ್ರದಾಯದ ನಮ್ಮೆಲ್ಲರ ತಾಯಿ ಸ್ವರೂಪಗಳಾದಂತಹ ಬಸಮ್ಮ ತಾಯಿಯನ್ನು ಸ್ಮರಿಸುತ್ತಾರೆ. ಅವರ ಸ್ಮರಣೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಂತಹ ರಥೋತ್ಸವ ನಂತರ ನಡೆಯುವಂತಹ ಕಲ್ಯಾಣ ಮಹೋತ್ಸವದ ಶುಭ ಪ್ರಸಂಗದಲ್ಲಿ ಉಪಸ್ಥಿತರಿದ್ದು ಅನುಭವ ನೀಡಿದಂತಹ ವಿಶ್ವಾರಾಧ್ಯ ಸಂಸ್ಥಾನದ ಕಿರಿಯ ಪೂಜ್ಯರಾದ ಶ್ರೀಶೇಖರ ಸ್ವಾಮಿಗಳವರಿಗೆ ಈ ಉತ್ಸವದ ಪ್ರಸಾದ ವ್ಯವಸ್ಥೆಯನ್ನ ಸೇವೆಯನ್ನು ಕೈಗೊಂಡಂತಹ ವರ್ಷ ಪದ್ಧತಿಯ ಸಹಭಕ್ತರಾದಂತಹ ಕಾಡಂಗಿರಿಯ ಸದಸ್ಯರಿಗೆ ವಿಶ್ವಾರಾಧ್ಯ ಬಸಮ್ಮ ತಾಯಿಯರ ಸೇವೆಯಲ್ಲಿ ಸದಾ ನಿರತರಾಗಿದ್ದು ಅವರ ನಾಮಸ್ಮರಣ ಎಲ್ಲಿ ನಡೀತದ ಎಲ್ಲಿ ಕ್ಲಿಯರ್ ಮಾಡಲು ತಿಳ್ಕೊಂಡು ಅಪರ ಅಥವಾ ಅಲ್ಲಿ ಕ್ಲಿಯರ್ ಮಾಡ್ತೀನಿ ಎನ್ನುವಂತಹ ಸದಭಾವನೆಯಿಂದ ತನ್ನ ಸೇವೆಯನ್ನು ಕೈಗೊಂಡಂತ ಚನ್ನಪಗೌಡ ಮೆಣಸಲ್ಲಿ ಅವರಿಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತ ರಾಜಕೀಯ ಧುರೀಣರು ಬುದ್ಧವಲ್ಲಭರಾದ ಪ್ರಸಿದ್ಧ ಧಾರ್ಮಿಕ ಸಾಮಾಜಿಕ ರಾಜಕೀಯ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಹೆಸರು ಮಾಡಿದಂತ ಆ ನೆನಪಿನ ಯುವ ನಾಯಕರಾದ ಮಹೇಶಗೌಡ ಮಧ್ವಗಳರು ಇನ್ನೂವರೆಗ ಶ್ರೀಮಠದ ಸಂಭಕ್ತರಿಗೂ ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತ ಶ್ರೀ ಶ್ರೀನಿವಾಸ ರೆಡ್ಡಿ ಚೆನ್ನೂರವರಿಗೂ ಬಸವರಾಜ ಶಾಸ್ತ್ರಿಗಳವರಿಗೂ ಪಾಲ್ಗೊಂಡಂತಹ ಎಲ್ಲ ಶರಣ ಶರಣೀಯರ ಅಂತರಾತ್ಮದಲ್ಲಿ ವಿರಾಜಮಾನರಾಗಿರುವ ನಿಮ್ಮೆಲ್ಲರ ಆರಾಧ್ಯದವರಿಗೆ ಶರಣ ಅರ್ಧರಾತ್ರಿಯಲ್ಲಿ ಎದ್ದು ಹೋದವರೆಲ್ಲ ಗೌತಮ ಬುದ್ಧರಾಗುವರಿನಯ್ಯ, ಸನ್ಯಾಸ ಸ್ವೀಕರಿಸಿದವರೆಲ್ಲ ಶಂಕರಾಚಾರ್ಯರಾಗುವರಿನಯ್ಯ, ಉಪನಯನ ನಿರಾಕರಿಸಿದವರೆಲ್ಲ ಬಸವಣ್ಣನವರಾಗುವರಿನಯ್ಯ, ಶಾಸನ ಉಲ್ಲಂಘಿಸಿದವರೆಲ್ಲ ಗಾಂಧೀಜಿಯವರಾಗುವರಿನಯ್ಯ, ಅಧಿಕಾರ ನಿರಾಕರಿಸಿದವರೆಲ್ಲ ಅಕ್ಷಣೀಯ ಶಿವಯೋಗಿಗಳಾಗುವರಿನಯ್ಯ, ದಿಗಂಬರತ್ವ ಪಡೆದವರೆಲ್ಲ ಸದ್ಗುರು ವಿಶ್ವರಾಧ್ಯರಾಗುವ ಸ್ವತಂತ್ರ ಸಿದ್ದೇಶ್ವರ ನಿಮ್ಮ ಹೆಸರಿನಿಂದ ನೀನಾಗುವರೇನಯ್ಯ. ವಿಶ್ವಾರಾಧ್ಯರು ಮನುಕುಲದ ಉದ್ಧಾರಕರು, ಜಾತಿ ಮತ ಪಂಥ ಪಂಗಡಗಳಲ್ಲದೆ ಮಾನವ ಸಮಾಜವನ್ನು ಏಕಮುಖವಾಗಿ ಕರೆದುಕೊಂಡುವುದಂತ ತತ್ವಜ್ಞಾನಿಗಳು. ದೇಹ ಶಾಶ್ವತವಾದಂಥದ್ದಲ್ಲ, ಆತ್ಮದ ಅನುಭವ ಶಾಶ್ವತ ಅನ್ನುವಂತಹ ದಾರಿಗೆ ಹೋದಂತಹ ಪುಣ್ಯಾತ್ಮರು. ಇದುವರೆಗೆ ನೀವೆಲ್ಲರೂ ಕೂಡ ವಿಶ್ವಾರಾಧ್ಯರ ಧರ್ಮಪತ್ನಿ ಬಸಮ್ಮ ತಾಯಿಯವರ ರಥೋತ್ಸವವನ್ನ ಬಹಳ ಭಕ್ತಿಯಿಂದ ನೆರವೇರಿಸಿದರೆ, ನಂತರ ಮತ್ತ ಅವರಿಬ್ಬರನ್ನ ಕುಂದಿರಿಸಿ ಲಗ್ನನೂ ಮಾಡಿದರೆ. ಇದು ಎಲ್ಲಾ ಕಡೆಗಳಿಗೆ ಒಂದೊಂದು ಸಂಪ್ರದಾಯ ಇದ್ರೆ, ನಮ್ಮ ಮಠದಲ್ಲಿ ಎರಡೂ ಸಂಪ್ರದಾಯ ಒಂದು ದಿನ. ಅದು ಕಾರಣ ಏನಂತ ಕೇಳಿದಾಗ, ರಥೋತ್ಸವ ಮಾಡುವಂಥದ್ದು ಅವರು ದೇಹ ಮರಿಯಾದಂತಹ ದಿನ, ಅಂದ್ರೆ ಪುಣ್ಯ ಸ್ಮರಣೋತ್ಸವ ದಿವಸ ಅಂತ ತಿಳ್ಕೊಂಡು ಅನ್ನುವಂಥವ್ರು ಆಗ್ತಾರೆ. ಅದಾಗಿ ಒಂದು ತಾಸಿದ ನಂತರ ಮಾಡುವಂತಹ ಕಲ್ಯಾಣ ಮಹೋತ್ಸವ ಅಂದ್ರೆ ಮತ್ತೆ ಅವರಿಗೆ ಮದುವೆ ಮಾಡುವಂಥದ್ದು ಪದ್ಧತಿ ಅಂತ ತಿಳ್ಕೊಂಡು ಹೇಳುವಂಥವ್ರು ಆಗ್ತಾರೆ. ಇವು ಎರಡು ಒಂದೊಂದು ಸಂಪ್ರದಾಯ ಒಂದೊಂದು ಮಠ ಮಂದಿರಗಳಲ್ಲಿ ಗುಡಿ ಗುಂಡಾರಗಳಲ್ಲಿ ಕಾಣುವಂಥವ್ರು ಆಗ್ತೀವಿ ನಾವು. ಆದ್ರೆ ಈ ಕ್ಷೇತ್ರದಲ್ಲಿ ಎರಡೂ ಒಂದೇ ದಿನ ಮಾಡ್ತೀವಿ. ಇದರ ಅರ್ಥ ಏನು? ಸುಮಾರು 80-82 ವರ್ಷದ ಆಸುಪಾಸಿನಲ್ಲಿ ಇರಬಹುದು, ಅಥವಾ 100 ವರ್ಷದ ಹೆಚ್ಚು ಕಡಿಮೆ ಸಹಿತ ಇರಬಹುದು. ಒಂದು ಸಂದರ್ಭದಲ್ಲಿ ವಿಶ್ವಾರಾಧ್ಯರು ದೇಹದಾರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಮೂರು ಲೋಕದ ಕಲ್ಪನೆ ಪುಣ್ಯಾತ್ಮರಿಗೆ ಇರ್ತಿತ್ತು ಅಂತ ತಿಳ್ಕೊಂಡು ಹೇಳುವಂಥವ್ರು ಆಗ್ತಾರೆ. ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ. ಇನ್ನು ಏನಾಗ್ಯದಂತ ತಿಳ್ಕೊಂಡು ನಾವು ಹೇಳ್ತೀವಿ, ಅದರ ಏನ್ ಉಂಡೇವ ಅಂತ ತಿಳ್ಕೊಂಡು ಕಲ್ಪನಾ ಕೊಡುವಂಥವ್ರು ಆಗ್ತೀವಿ. ನಾಳೆ ಏನ್ ಉಣ್ತೀವಿ ಅನ್ನೋಂಥದ್ದು ಗೊತ್ತಿಲ್ಲ, ಇಲ್ಲಿ ಹೋಗ್ತೀವಿ ಅನ್ನುವಂಥದ್ದು ಗೊತ್ತಿಲ್ಲ.
ನಿನ್ನೆ ನಡೆದದ್ದು, ನಡೆಯುವಂಥದ್ದು, ಮುಂದೆ ನಡೆಯತಕ್ಕಂಥ ವ್ಯವಹಾರ ಯಾರಿಗೆ ಗೊತ್ತಿರ್ತಂತ ಕೇಳಿದಾಗ ಪರಶಿವನಿಗೆ ಗೊತ್ತಿರ್ತದೆ. ನಂತರ ಅವನ ಅವತಾರಗಳಿಗೆ ಮಾತ್ರ ಅದು ಸಾಧ್ಯ ಅಂತ ತಿಳ್ಕೊಂಡು ಹೇಳುವಂತವ್ರಾಗ್ತಾರೆ. ಅಂತ ತ್ರಿಕಾಲ ಜ್ಞಾನಿಯಾದಂಥ ವಿಶ್ವಾರಾಧ್ಯರು ಇಲ್ಲಿ ದೇವದಾರಿಗಳಾಗಿ ಲೋಕದ ವ್ಯವಹಾರದಲ್ಲಿ ತಾನಿಬ್ಬರನ್ನು ಕೂಡ ಲೋಕದ ವ್ಯವಹಾರದೊಂದಿಗೆ ವಿಮುಕ್ತನಾಗಿರುವಂತಹ ಸಂದರ್ಭದಲ್ಲಿ ಪಟ್ಟನೆ ಎದ್ದಂತ ವಿಶ್ವಾರಾಧ್ಯರು ತಮ್ಮ ಟಂಕದಲ್ಲಿದ್ದಂತ ಉಡದಾರ ಹರಿದು ಅಲ್ಲಿದ್ದಂತ ತಮ್ಮ ಪರಮ ಶಿಷ್ಯರಾದಂತ ಸದ್ಭಕ್ತ ಸಕ್ರೆಪಗೌಡ ಕರೆದಿರ್ತಾರೆ, ಸಕ್ರ ಇದನ್ನು ತೆಗೆಯಲ್ಲಿ ತಿಳ್ಕೊಂಡು ಕೊಟ್ಟಾಗ ಅವರಂತರ ಅಪ್ಪೋರು ಮಾಡುವಂತ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಅವರ ನಡೆ ಪವಾಡ, ನುಡಿ ಪವಾಡ, ಅವರು ಹೇಳಿದ್ದೇ ವೇದವಾಕ್ಯ ಅಂತ ಪುಣ್ಯಾತ್ಮ ಉಡದಾರ ಹಿಡಿದು ಕೊಟ್ಟಾರಂತಂದ್ರೆ ಇದಕ್ಕೆ ಏನೋ ಒಂದು ಸಂದೇಶ ಇರಬೇಕಂತ ತಿಳ್ಕೊಂಡು ನಮ್ಮೂರೊಳಗಾಗಿ ಆ ಕಡೆ ದೂರ ಹೋಗಿ ಕುಂತು ಪಿಟಿ 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 ಅನ್ಕೊಂತ ಕುಂತು ಬಿಟ್ಟು ಹಂಗೆ ಕುಂತಾರ ಅಪ್ಪರು ಇದ್ರದ್ದು ಏನು ಸಂದೇಶ ಅದ, ಏನಾಯ್ತು, ಯಾವಾಗ ಪ್ರಮಾದ ಆಯ್ತು ಅಂತ ತಿಳ್ಕೊಂಡು ಅನ್ಕೊಂತ ಕುಂದ್ರದ್ರೊಳಗೆ ಸ್ವಲ್ಪ ಹೊತ್ತಿನಲ್ಲಿ ಒಬ್ರು ಯಾರು ಬಂದ್ರಂತ ನರಸಿಂಹ ತಾಯಿಯವರು ದೇಹ ಬಿಟ್ಟಾರ ಅಂತ ತಿಳ್ಕೊಂಡು ಹೇಳಿದ್ರಂತ. ಅದು ವಿಶ್ವರಾತ್ರಿ ಉಡದಾರ ಹೋಗಿದ್ರು. ಆವಾಗ ವಿಶ್ವರಾತ್ರಿ ಉಡದಾರ ಹೊರ ನಂತರ ಸಕ್ರಪ್ಪಗೌಡ ಕೈ ಮುಗಿಸ್ಕೊಂಡು ನಿಂತು ಬಿಟ್ಟಿದ್ರು. ಎಲ್ಲ ಸಭ್ಯರು ಒಡೆ ಬಂದು ಹ್ಯಾಂಗ್ ಮಾಡಂದ್ರಪ್ಪ ಅಂತ ತಿಳ್ಕೊಂಡಾಗ ವಿಶ್ವರಾತ್ರ ಆ ಕಡೆ ಹೋಗಿ ನಿಂತು ಮತ್ತೆ ನೀರು ತುಂಬ ಅಲ್ಲಿ ಅಂತ ತಿಳ್ಕೊಂಡಂದಾಗ ನೀರು ತಂದು ವಿಶ್ವರಾತ್ರಿಗೆ ಸ್ನಾನ ಮಾಡಿಸಿ ಸಕ್ರಪ್ಪಗೌಡರ ಮನೆಯವರ ಧರ್ಮಪತ್ನಿ ಅಯ್ಯಂಗೌಡ ಕಡಿದು ಒಂದು ಬೆಲ್ಲದ ಕಣ್ಣು ತಂದು ಕೊಟ್ಟಂತ ತಿಂದು ನೀರು ಕುಡಿದು ವಿಶ್ವರಾತ್ರ ಅಂದ್ರಂತ. ಆ ಹೋಗೂರು ಇವತ್ತಿನ ದಿವಸ ಶಿವನಪಾದ ಸೇರಿದ ಮೇಲೆ ಅದೇ ಸ್ವರೂಪಳಾಗಿ ಅಕ್ಕಿ ನಾನು ಇದ್ದಂತ ಸಂದರ್ಭದಲ್ಲಿ, ತಾನು ಇದ್ದಂತ ಸಂದರ್ಭದಲ್ಲಿ ನನ್ನ ಕಡಿಮೆ ಒಂದು ಮಾತು ತಗೊಂಡಿದ್ದ ಏನಂತ ಕೇಳಿದ್ರೆ, ನೀವು ಸಶರೀರ ಧಾರಣೆಯಾಗಿ ಬಂದು ನನಗ ದರ್ಶನ ಕೊಟ್ಟು ಹೋಗ್ಬೇಕಂತ ತಿಳ್ಕೊಂಡು ಬಂದಿದ್ದು. ಹೋಗಿ ದರ್ಶನ ಕೊಟ್ಟು ಬಂದಾಗ ಕಾಯ ವಾಚ ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಜರಾಮಿ ಎನ್ನುವಂತಹ ಮಾತಿನಂತೆ ಸಪ್ತಪದಿ ತಿಳಿದು ನಿನ್ನೊಂದಿಗೆ ಕಷ್ಟ ಇರಲಿ ಸುಖ ಇರಲಿ ಏನಿದ್ರು ಕೂಡ ಗಂಡನೆಂಬತಕ್ಕಂಥ ಪದವನ್ನು ಮರೆತು ನೀನೇ ತಂದಿ, ನೀನೇ ಗುರು, ನೀನೇ ದೇವರೆನ್ನತಕ್ಕಂಥ ಭಾವದಲ್ಲಿದ್ದೀನಿ. ನನಗೆ ಏನಾದರೂ ಮುಕ್ತಿ ಕೊಡು, ನಿನ್ನೊಂದಿಗೆ ಬೆಳಗುವಂತ ಶಕ್ತಿ ಕೊಡು ಅಂದಾಗ ಆಗ್ಲಿ ಬಾ ಜೋಗೂರಿ ಅಂತ ಕರ್ಕೊಂಡ್ಬಂದು ನನ್ನ ಎಡಭಾಗದಲ್ಲಿ ಆಕೆಗೆ ಒಂದು ಸ್ಥಾನ ಕೊಟ್ಟಿಲ್ಲ. ಅದಕ್ಕೆ ಜೋಗೂರಿ ಹೇಳಿದ ನಾನು ಏನಂತ ಕೇಳಿದ್ರ, ಜೋಗೂರಿ ನೀ ಇಲ್ಲಿರೋದು ಬೇಡ, ಎತ್ತರ ರಾಮಃ ತತ್ರ ಅಯೋಧ್ಯ, ಎಲ್ಲಿ ರಾಮ್ ಇರ್ತದ ಅಲ್ಲಿ ಅಯೋಧ್ಯೆ ಇರ್ತದ, ರಾಮ್ ಇರ್ಲಾರ್ದ ಅಯೋಧ್ಯೆನೇ ಅಲ್ಲ ಅಂತ. ಅದಕ್ಕೆ ನೀನು ಬಂದು ನನ್ನ ಮುಕ್ತಿ ಕ್ಷೇತ್ರವಾದಂತ ಮುಕ್ತಿಧಾಮವಾದಂತ ಅದ್ವೈತ ತುಮಕೂರಿನಲ್ಲಿ ನನ್ನ ಎಡಭಾಗದಲ್ಲಿ ಕುಳಿತು ನಮ್ಮ ಶಿವಶೇಖರ ಸ್ವಾಮಿಗಳು ಹೇಳಿದಂತೆ ಮುಂದಿರತಕ್ಕಂತ ಜನಮಾನದಲ್ಲಿ ಒಂದಂತ ಕೋಟಿ ಕೋಟಿ ಭಕ್ತರಿಗೆ ತಾಯಿಯಾಗಿರೋ ತಂದೆಯಾಗಿರೋ ತಿಳ್ಕೊಂಡು ಅಭಿಕಟ್ಟಂತ ಪದ್ಧತಿ ಇವತ್ತಿನ ದಿವಸ ನಮ್ಮ ಶ್ರೀ ಕ್ಷೇತ್ರದಲ್ಲಿ ನಡೆದುಕೊಂಡು ಬಂದಂತದ್ದಾಯ್ತು. ಅಂತ ಒಂದು ಪದ್ಧತಿಗನುಗುಣವಾಗಿ ಶಾಸ್ತ್ರಿಗಳು ನಿಮ್ಮೆಲ್ಲರೂ ಕೂಡ ಸಮ್ಮುಖದಲ್ಲಿ ವಿಶ್ವಾರಾಧ್ಯರಿಗೆ ಬಸಮ್ಮ ತಾಯಿಗಳಿಗೆ ಮದುವೆ ಮಾಡಿಸಿದ್ರು. ಹೇರೆಳೆದಿದ್ದು ಉಡದಾರ ಹೇಳಿದ ಪ್ರತೀಕ ಮತ್ತು ಉಡದಾರ ತಂದ ಕಟ್ಟಲ್ದೆ ಅಂತ ತಿಳ್ಕೊಂಡು ವಿಶ್ವಾರಾಧ್ಯ ನಿಂತಾಗ ದಿಗಂಬರಿದ್ದ ಅವರಿಗೆ ಬಟ್ಟೆ ಬಿಚ್ಚನಂಗಿಲ್ಲ, ಚೆನ್ನ ಹಿಡಿಸಲಂಗಿಲ್ಲ, ಕಚ್ಚಿ ಆ ಕಡೆ ಅನ್ನಂಗಿಲ್ಲ, ಈ ಕಡೆ ಅನ್ನಂಗಿಲ್ಲ, ದೋತ್ರ ಮತ್ತೊಂದ್ಸರಿ ಸರ್ಸನಂಗಿಲ್ಲ. ಹಂಗೆ ನಿಂತಂತ ಗಂಪೇಶ ನಿಂತೈತೆ ಅವನ್ನೆಲ್ಲರೂ ಕೂಡ್ಕೊಂಡು ಜೀವ ಹೊಡ್ಕೊಂಡು ಬಂದು ಉಡದಾರ ಕಟ್ಟಡ ವಿಶ್ವರಾತ್ರ ಅಂತ. ಇದು ಯಾವತ್ತು ಹರಿಲಾರ ಉಡದಾರಲ್ಲೇ ಯಾವತ್ತು ಮಂಗಳಕರವಾದಂತ ಉಡದಾರ, ಬಂದಂತವ್ರಿಗೆ ಕಲ್ಯಾಣ ಮಾಡುವಂತ ಉಡದಾರ, ನಾನು ಉಡದಾರ ಬಿಟ್ಟು ಉಡದಾರ ಅಂತ ತಿಳ್ಕೊಂಡು ವಿಶ್ವರಾತ್ರ ಹೇಳಿದಂತೆ. ಆ ಒಂದು ಪದ್ಧತಿಗೆ ಅನುಗುಣವಾಗಿ ಈ ಮಠದಲ್ಲಿ ಬಸಮ್ಮ ತಾಯಿ ಜಾತ್ರಾ ಮಹೋತ್ಸವ ಅವರು ತೋರಿಸಿದಂಗ ತೇರೆಳೆದವು ಮತ್ತು ಉಡದಾರ ಕಟ್ಟಿದಂಗ ಅವರಿಬ್ಬರು ಕುಂದಿರಿಸಿ ಉಡದಾರ ಕಟ್ಟಿ ಮದುವೆ ಮಾಡಿದ್ರು ಅನ್ನತಕ್ಕಂಥ ಕಲ್ಪನೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಬಂದಂತದ್ದಾಯ್ತು. ಆ ಮದುವೆಯಲ್ಲಿ ಶಾಸ್ತ್ರಿಗಳು ಹೇಳಿದ್ರು, ಕಲ್ಯಾಣ ಮಂಟಪಾರೂಢವು ಪಾರ್ವತಿ ಪರಮೇಶ್ವರ ದಿವ್ಯಾಲಂಕರಣ ಪೀಠವು ರಕ್ಷತಾಂಚ ವಧುವರು. ಕಲ್ಯಾಣ ಮಂಟಪ ಇರಬೇಕು. ಬರೀ ವಾಸ್ತು ಅಂತ ತಿಳ್ಕೊಂಡಂದಾಗ ಮನೆ ಆ ಕಡೆ ಮಾಡಿ, ಗದ್ದಿಗೆ ಈ ಕಡೆ ಮಾಡಿ, ಬಾತ್ರೂಮ್ ಆ ಕಡೆ ಮಾಡಿ, ಮತ್ತೊಂದು ರೂಮ್ ಈ ಕಡೆ ಆ ಕಡೆ ಮಾಡೋಂಥದ್ದು ವಾಸ್ತು ಅನ್ನಂಗಿಲ್ಲ. ಕಲ್ಪನೆಯಲ್ಲಿನೂ ಕೂಡ ಹೆಂಗ್ ಬರ್ಬೇಕಂತ ಕೇಳಿದಾಗ ಕಲ್ಯಾಣ ಮಂಟಪ ಇರಬೇಕು, ಮಂಗಲಕರವಾದಂತಹ ಕಲ್ಯಾಣ ಮಂಟಪ ಇರಬೇಕು ಅಂತ ಬಂದಂತವ್ರೆಲ್ಲರೂ ಕೂಡ ನಗುಮುಖ ಇರಬೇಕು.
ಎಲ್ಲರಿಗೂ ಯಾವಾಗ ಲಗ್ನ ಆಗ್ತದಪ್ಪ, ಯಾವಾಗ ಅಕ್ಷತೆ ಹಾಕಿ ಯಾವಾಗ ಊಟ ಮಾಡೋಣ ಅನ್ನೋತಕ್ಕಂತ ಕಲ್ಪನೆ ಇರಬೇಕು. ಅದಕ್ಕೆ ಲಗ್ನ 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 ಅಂತ ತಿಳ್ಕೊಂಡು ಹೇಳಿದ್ರು. ನಿಮ್ಮೆಲ್ಲರಿಗೆ ಏನಿದೆ ಅಂತ ಕೇಳಿದ್ರೆ ಜಲ್ದಿ ಅಕ್ಕಡೆ ಬಿಟ್ಟರೆ ಸಾಕು, ಚಳಿ ಆಗ್ಯದ, ಊಟ ಮಾಡಿ ದರ್ಶನ ತಗೊಂಡ್ಬರ್ತಕ್ಕಂತ ಒಂದು ಹವ್ಯಾಸ ನಿಮ್ಮೆಲ್ಲರಿಗೂ ಕೂಡ ಆದರೂ ನಮ್ಮ ಸದ್ಭಕ್ತರು ಹೆಂಗಂತ ಕೇಳಿದ್ರೆ, ನಮ್ಮ ಶಿಷ್ಯದಾರ ಹೆಂಗಂತಂದ್ರೆ ನಾಳೆ ಮುಂಜಾನೆ ನಾ ಭಾಷಣ ಮಾಡ್ಕೊಂಡು ಊಟ ಕೊಂಡಿರ್ತಾನೆ. ನಮ್ಗೆ ಗೊತ್ತದವು ಅವ್ರ ಶಾಸ್ತ್ರ ಮುಖ್ಯ ಯಾಕೆ ಹೇಳಿದ್ವಿ ಅಂತಂದ್ರೆ, ನೀವು ಮಾತಾಡತಾನೆ ಯಾರು ಯಾಕೆ ಹೋಗಂಗಿಲ್ರಿ. ಇದು ಇಲ್ಲಿ ಅಂತಲ್ಲ, ಯಾವ ಊರಾಗ ಹೋದ್ರು ಅದು ವಿಶ್ವರಾಜ್ಯನ ಆಶೀರ್ವಾದ ಆದ ಗೊತ್ತಿಲ್ಲ. ಅಭ್ಯರ್ಥಿನ ಕೂಡ ಅಪ್ಪನ ಮಾತಾಡೋದು ತಿಳ್ಕೊಂಡ್ರೆ ಮಲ್ಕೊಂಡವ್ರನ್ನ ಎದ್ದು ಕುಂದಿರ್ತಾರ ಅಂತ ತಿಳ್ಕೊಂಡ್ರೆ ಅದು ಮಾತಾಡುವಂತ ಸಂದರ್ಭದಲ್ಲಿ ನನಗೆ ಗೊತ್ತಿರೋದಿಲ್ಲ. ಅವ್ ಏನ್ ನುಡಿಸ್ತಾನ, ಏನ್ ಹೇಳತ್ತಾನ ಹೇಳ್ತೀನಿ, ಅವಾಗ ಹೇಳ್ತಾನಂತ ತಿಳ್ಕೊಂಡು ನಾ ಹೇಳ್ತೀನಿ ಅಂತ ಎಲ್ಲರೂ ಕುಂದಿರ್ತಾರೆ. ನಾನು ಹೇಳ್ತೀನಿ ಅಂದ್ರೆ ಯಾರು ಕೊಡ್ತಿದ್ದಿಲ್ಲ.